ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಮಂಗಳವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಸ್ವೀಟ್ ಪೊಟ್ಯಾಟೋನ ಬೇಯಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಮುಕ್ಕಾಲು ಬೇಯಿಸ್ಕೊಂಡ್ರೆ ಸಾಕು, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು ಫೋರ್ಕ್ ತೊಗೊಂಡು ಹಿಂಗೆ ಚುಚ್ಚು ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ, ನೀಟಾಗಿ ಈಸಿಯಾಗಿ ಒಳಗಡೆ ಹೋಗ್ತಿದೆ. ಈಗ ಇದು ಮುಕ್ಕಾಲು ಬೆಂದಿದೆ. ಇಷ್ಟು ಬೆಂದರೆ ಸಾಕು, ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದು ತಿನ್ಬೋದು. ನಮ್ಮ ಮನೆಯಲ್ಲಿ ಈ ರೀತಿ ಗೆಣಸು ಏನಾದರೂ ತೊಗೊಂಡು ಬಂದರೆ, ಗೆಣಸು ಬೇಯಿಸಿದ ದಿವಸ ನಾವು ಯಾವುದೇ ರೀತಿ ಬೇರೆ ಬ್ರೇಕ್ಫಾಸ್ಟನ್ನು ನಾನು ಪ್ರಿಪೇರ್ ಮಾಡೋಕ್ಕೆ ಹೋಗೋದಿಲ್ಲ. ಈ ಗೆಣಸನ್ನೇ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಬೇಯಿಸಿ ತಿಂತೀನಿ. ಇದ್ರ ಜೊತೆಗೆ ಸ್ಟ್ರಾಂಗ್ ಕಾಫಿ ಕೂಡ ರೆಡಿ ಮಾಡಿಕೊಂಡು ಈ ಬೇಯಿಸಿರೋ ಗೆಣಸು, ಮರಗೆಣಸು ಆಗಿರ್ಬೋದು, ಸಿಹಿ ಗೆಣಸು ಆಗಿರ್ಬೋದು ತಿಂತೀವಿ. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಮರಗೆಣಸು ಮತ್ತು ಸಿಹಿ ಗೆಣಸನ್ನು. ಇದರಿಂದ ನಮಗೆ ಬೆಳಗಿನ ಜಾವ ಬ್ರೇಕ್ಫಾಸ್ಟ್ಗೆ ತಿನ್ನಬೇಕು, ತುಂಬ ಒಳ್ಳೆಯದು. ಹಾಗೆ ಇವತ್ತು ಬೆಳಗ್ಗೆ ಟೆರೆಸ್ ಕೂಡ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಯಾಕೆ ಅಂತಂದರೆ ನಾವು 2 ಬೆಕ್ಕು ಮರಿಗಳನ್ನು ಆಲ್ಮೋಸ್ಟ್ ಬೆಳಗಿನ ಜಾವ ಮೇಲ್ಗಡೆನೇ ಬಿಡ್ತೀವಿ, ಮನೆಯೊಳಗಡೆ ಜಾಸ್ತಿ ಬಿಟ್ಕೊಳ್ಳಲ್ಲ. ಹಾಗಾಗಿ ಅದಕ್ಕೆ ಹಾಲು ಮತ್ತು ಏನಾದರೂ ಈ ಚಿಕನ್ ಐಟಮ್ ಎಲ್ಲ ತೊಗೊಂಡು ಹಾಕ್ತೀವಲ್ವ, ಎಲ್ಲ ಕಡೆ ಹರಡ್ಕೊಂಡು ಬಿಟ್ಟಿರುತ್ತೆ. ಹಂಗಾಗಿ ಓಡಾಡ್ತೀವಲ್ಲ, ಹಾಗಾಗಿ ಕಾಲಿಗೆಲ್ಲ ಮೆತ್ಕೊಳ್ಳುತ್ತೆ ಅಂತೇಳಿ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ನಾನಂತೂ. ಹಾಗೆ ನಮ್ಮ ಮನೇಲಂತೂ ಎಷ್ಟು ಬಟ್ಟೆಗಳು ಒಗಿತಾ ಇದ್ರು ಅಷ್ಟು ಬೀಳ್ತಾನೆ ಇರುತ್ತೆ. ಹಂಗಾಗಿ 2 ಟ್ರಿಪ್ ಬೆಳಗ್ಗೆ ಆಲ್ರೆಡಿ ಬಟ್ಟೆ ಒಗೆದು ಇಟ್ಟಿದ್ದೀನಿ, ಅದು ಕೂಡ ಒಣಗಾಕಬೇಕು ಈಗ. ಹಾಗೆ ನಮ್ಮ ಮಕ್ಕಳ ಬಟ್ಟೆ, ನನ್ನ ಬಟ್ಟೆ ಒಂದು ಸತಿ ಹಾಕ್ಕೊತೀನಿ. ನಮ್ಮ ಮನೆಯವ್ರ ಬಟ್ಟೆ ಸಪ್ರೇಟಾಗಿ ಹಾಕ್ತೀನಿ, ಯಾಕೆಂದರೆ ಅವ್ರದ್ದು ಜಾಸ್ತಿ ಕೊಳೆ ಇರುತ್ತೆ. ಹಂಗಾಗಿ ಬಿಸಿನೀರಲ್ಲಿ ನೆನೆಸ್ಕೊಂಡು ಸ್ವಲ್ಪ ಬ್ರಷ್ ಮಾಡಿ ಮತ್ತೆ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ಒಳಗಡೆ ಬರೋ ಅಷ್ಟೊತ್ತಿಗೆ ಇವರಿಬ್ಬರು ಆಲ್ರೆಡಿ ನೋಡಿ ಎಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಂತ. ಏನು ಮಾಡ್ತಾ ಇದೀಯಾ? ಇಲ್ಲಿ ನೋಡೋ, ಇಲ್ಲಿ ಇಬ್ಬರು ಬಂದು ಕೂತ್ಕೊಂಡ್ಬಿಟ್ಟವ್ರು. ಇಲ್ಲಿ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಒಣಗಾಕಿ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಗಿತ್ತು. ಹಾಗಾಗಿ ನಾನು ಅಮ್ಮನಿಗೆ ಫೋನ್ ಮಾಡಿ ಅಮ್ಮನ ಮನೆಯಿಂದ ಸ್ವಲ್ಪ ಸಾಂಬಾರು ತರಿಸ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ಇನ್ನು ಸಂಜೆಗೆ ಬೇಕಾದರೆ ಅಡುಗೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ. ನಮ್ಮ ತಾಯಿ ಮನೆ ಹತ್ರನೇ ಇರೋದ್ರಿಂದ ಅಕಸ್ಮಾತ್ ನಾನೇನಾದ್ರು ಸಾಂಬಾರು ಮಾಡಿ ಫೋನ್ ಮಾಡಿದ್ರೆ ಕೊಟ್ಟು ಕಳಿಸ್ತಾರೆ. ಅಥವಾ ಅವ್ರಿಗೇನಾದರೂ ಮಾಡ್ಕೊಳಕ್ಕಾಗಲಿಲ್ಲ ಅಂತಂದರೆ ನಾನು ಮಕ್ಳ ಕೈಲಿ ಕೊಟ್ಟು ಕಳಿಸ್ಬಿಡ್ತೀನಿ, ತೊಗೊಂಡೋಗಿ ಕೊಡಿ ಅಂತ. ಏನು ಮಾಡೋದಲ್ಲ, ಇಲ್ಲಿ ಕೂದಲು ಬಿಡುತ್ತೆ. 1 ಸೆಕೆಂಡ್ ಇರಲ್ಲ ನೋಡಿ. ಇಲ್ಲೊಬ್ಳು ಇಲ್ಲೊಬ್ಳು ನೋಡಿ ನೋಡಿ, ಸ್ವಲ್ಪ ಬಾಗಿಲು ತೆಗ್ದಿರೋದು ಕಾಣಿಸಿದ್ರೆ ಸಾಕು, ಇಬ್ಬರು ಎಸ್ಕೇಪ್ ಆಗಿಬಿಡ್ತಾರೆ. ನೋಡಿ, ಒಂದೇ 1 ಸೆಕೆಂಡ್ ಆ ಕಡೆ ಈ ಕಡೆ ನಾವು ನೋಡ್ಕೊಳ್ಳಿಲ್ಲ ಅಂತಂದರೆ ನೋಡಿ ಇಬ್ಬರು ಕೆಳಗಡೆ ಹೋಗ್ಬಿಟ್ಟು. ರಾತ್ರಿ ಊಟಕ್ಕೆ ನಾನು ಬಿಸಿ ಬಿಸಿ ಮುದ್ದೆ, ಅದ್ರ ಜೊತೆಗೆ ಬದನೆಕಾಯಿ ಬಜ್ಜಿಯನ್ನು ಮಾಡ್ಕೊತಾ ಇದ್ದೀನಿ. ಈ ಬದನೆಕಾಯಿ ಬಜ್ಜಿ ರೆಸಿಪಿ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಮುದ್ದೆಗೆ. ಹಾಗಾಗಿ ಇವತ್ತು ನೈಟ್ ತಿನ್ನಬೇಕು ಅನ್ನಿಸ್ತು. ನಾನು ಕೂಡ ತುಂಬ ದಿವಸ ಆಗಿತ್ತು ಮಾಡಿಕೊಂಡು, ಹಾಗಾಗಿ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂತೇಳಿ ನೈಟ್ ಊಟಕ್ಕೆ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ರಾತ್ರಿ ಊಟಕ್ಕೆ ಬದನೆಕಾಯಿ ಬಜ್ಜಿಯನ್ನು ಮಾಡ್ಕೊತಾ ಇದ್ದೀನಿ. ಈ ಬದನೆಕಾಯಿ ಬಜ್ಜಿಯನ್ನು ಕೆಲವರು ಸುಟ್ಟು ಮಾಡ್ಕೊತಾರೆ. ಬದನೆಕಾಯಿಯನ್ನು ನಾನಿಲ್ಲಿ ಬೇಯಿಸಿ ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ ಹೇಗೆ ಮಾಡ್ತೀನಿ ಅಂತೇಳಿ. ಈ ಥರ ಬದನೆಕಾಯಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಬದನೆಕಾಯಿನ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕ್ಕೊಂಡು ಕುಕ್ಕರ್ಗೆ ನಾವು ಕಟ್ ಮಾಡಿಟ್ಟಿರೋಂಥ ಬದನೆಕಾಯಿ ಹಾಕ್ಕೊಳ್ಳೋಣ. ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ದೊಡ್ಡ ಈರುಳ್ಳಿ, ಅದು ಕೂಡ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಹಾಗೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ, ಇವಾಗ ಇಷ್ಟನ್ನು ಕೂಡ ಹಾಕಿ ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು. ಬದನೆಕಾಯಿ ಬೇಗನೆ ಬೆಂದೋಗುತ್ತೆ, ಏನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬೇಕಾಗಿಲ್ಲ. ನೋಡಿ ಫ್ರೆಂಡ್ಸ್, ಈಗ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಎಲ್ಲ ಹಾಕಿ. ಈಗ ಇದನ್ನ ನೀರನ್ನು ಬೇರೆ ಒಂದು ಪಾತ್ರೆಗೆ ತೆಗೆಯೋಣ. ತೆಗೆದ್ಬಿಟ್ಟು ಇದು ಮಸಿಬೇಕು ಚೆನ್ನಾಗಿ. ಇದನ್ನು ಚೆನ್ನಾಗಿ ಮಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಮಸ್ಕೊತಾ ಇದ್ದೀನಿ. ಇದಕ್ಕೆ ಟೊಮೊಟೊ ಬೇಕಾದರೆ ಹಾಕ್ಬೋದು. ನಾನಿಲ್ಲಿ ಮೊಸರು ಸೇರಿಸ್ಕೊಳ್ಳೋಣ ಅಂತೇಳಿ ಟೊಮೊಟೊ ಹಾಕಿಲ್ಲ.
ಇದು ಇಡ್ಲಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಮೃದುವಾಗಿ ಇಡ್ಲಿ ಮಾಡ್ತಾರಲ್ಲ, ಮಲ್ಲಿಗೆ ಇಡ್ಲಿ, ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈಗ ಬಗ್ಸಿಟ್ಕೊಂಡಿದ್ವಲ್ಲ ಆ ನೀರು ಕೂಡ ಸೇರಿಸ್ಕೊತೀನಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು, ಜಾಸ್ತಿ ತೆಳುವಾದರೆ ಚೆನ್ನಾಗಿರಲ್ಲ. ಮತ್ತು ಇದು ಒಗ್ಗರಣೆ ಮಾಡ್ಕೊಂಡು ಬೇಯಿಸ್ತೀವಲ್ವ, ಇನ್ನೂ ಗಟ್ಟಿ ಆಗುತ್ತೆ. ಬನ್ನಿ ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಒಂದು 2 ಸ್ಪೂನು ಅಷ್ಟೇ ಎಣ್ಣೆ ಹಾಕ್ಕೊಂಡು ಕರಿಬೇವು ಹಾಕ್ಕೊತೀನಿ ಸಣ್ಣದಾಗೆ. ಇದು ಸ್ವಲ್ಪ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳೋಣ. ಬೇಯಬೇಕಾದ್ರೆ ಹಾಕ್ಬೋದಿತ್ತು, ನಾನು ಹಾಕಲಿಲ್ಲ, ಮೊಸರು ಹಾಕೋಣ ಅಂತ ಅಂದ್ಕೊಂಡೆ. ಮೊಸರು ಕಾಣಿ ಇದ್ದಿದೆ ಎಣ್ಣೆಯಲ್ಲಿ, ಹಾಗಾಗಿ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಬೇಗನೆ ಬಾಡ್ಕೊಳ್ಳುತ್ತೆ, ಕರಗೋಗುತ್ತೆ ಹಂಗೆ ಎಣ್ಣೆಯಲ್ಲಿ. ನೋಡಿ, ಈಗ 1 ನಿಮಿಷನೂ ಇಲ್ಲ, ಉಪ್ಪು ಹಾಕಿದ ತಕ್ಷಣ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಟೊಮೆಟೊ ಬಾಡಿದೆ ಎಣ್ಣೆಯಲ್ಲಿ. ಕರಗೋಗ್ಬಿಟ್ಟಿದೆ ನೋಡಿ, ಹಿಂಗಂದರೆ ಸಾಕು, ಹಂಗೆ ಸ್ಮ್ಯಾಶ್ ಆಗೋಗ್ತಾಯಿದೆ. ಇಷ್ಟಾದರೆ ಸಾಕು. ಈಗ ಮಸ್ತ್ ಇಟ್ಕೊಂಡಿರುವಂಥ ಬದನೆಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಈಗ ನೀಟಾಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ಕುದಿ ಬರಲಿ, ಸ್ವಲ್ಪ ಗಟ್ಟಿಯಾಗುತ್ತೆ. ಆವಾಗ ಬಿಸಿ ಬಿಸಿ ಅನ್ನಕ್ಕೆ, ಮತ್ತು ಈ ಜ್ವರ ಎಲ್ಲ ಬಂದು ಬಾಯಿ ಕೆಟ್ಟೋಗಿರುತ್ತಲ್ಲ ಅಂಥವ್ರಿಗೆ ಮುದ್ದೆ ಮತ್ತು ಈ ಒಂದು ಬದನೆಕಾಯಿ ಬಜ್ಜಿನ ಮಾಡಿಕೊಟ್ರೆ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ತುಂಬ ದಿವಸ ಆಗಿತ್ತು ನಾನು ಮಾಡಿ, ಸರಿ ಇವತ್ತು ಮಾಡೋಣ ಅಂಥೇಳಿ ಒನ್ ಟೈಮ್ಗೆ ಖಾಲಿ ಆಗುತ್ತೆ ಅಷ್ಟು ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಒಂದು 5-6 ಮೀಡಿಯಮ್ ಸೈಜ್ ಬದನೆಕಾಯಿ ಒಂದು 5-6 ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸಣ್ಣ ಈರುಳ್ಳಿ, 1-2 ಟೊಮೆಟೊ, ಒಂದು 4 ಹಸಿಮೆಣಸಿನ್ಕಾಯಿ. ಏನು ಜಾಸ್ತಿ ಪದಾರ್ಥಗಳು ಇದಕ್ಕೆ ಬೇಕಾಗಲ್ಲ ಮಾಡೋದಕ್ಕೆ. ಈ ಟೈಮಲ್ಲಿ ಉಪ್ಪು ಸರಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಕರೆಕ್ಟಾಗಿದೆ. ನಾನು ಆಗಲೇ ಬದನೆಕಾಯಿ ಬೇಯುವಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ, ಹಾಗಾಗಿ ಕರೆಕ್ಟಾಗಿದೆ ಉಪ್ಪು. 1-2 ಕುದಿ ಬರಲಿ, 1-2 ಕುದಿ ಬಂದರೆ ಆಫ್ ಮಾಡಿದ್ರೆ ಆಯಿತು. ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೀವು ಕೊಡುವಂಥ ಒಂದೊಂದು ಲೈಕು ಕೂಡ ನಮಗೆ ಒಂದು ರೀತಿ ಎನರ್ಜಿ ಕೊಡುತ್ತೆ, ಈ ರೀತಿ ವಿಡಿಯೋಗಳನ್ನು ಮಾಡೋದಕ್ಕೆ ಆಗಲಿ ವ್ಲಾಗ್ ಮಾಡೋದಕ್ಕೆ ಆಗಲಿ. ಅದರಿಂದ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳನೇ ಮುಖ್ಯ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಏನನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.